16 years ಅನ್ಕೊಂತೀನಿ ಅವ್ರು ಬ್ಯಾಂಗ್ಳೂರ್ ಬಂದು ಅವ್ರದ್ದು ಬುಕ್ ಜರ್ನಿ ಸ್ಟಾರ್ಟ್ ಮಾಡಿದಾಗ. Krishna from Bookworm, or Krishna who is Bookworm pretty much. How did he come to this place, which is completely different from what he had? If you have somebody in the bookstore who loves books as much as you do, what more can you ask for? Bangalore had two lovely bookstores. There was Premier, run by Mr. T.S. Shanbag, which was on the corner of Church Street, which sold new books. And there was Select, which was on a small lane off Brigade Road, that was run by Mr. K.K.S. Murthy, which sold old books. And those were my two favorite bookstores in the country, possibly in the world. And some of the books you see behind me were gathered from Select and Premier. But slowly, as Premier sort of slowed down, as Mr. Shanbag shut shop. But this big gap in my life and in the life of every book lover in Bangalore was filled by two wonderful stores and run by two supremely talented and entrepreneurial owners. ನನ್ನ ಹೆಸರು ಕೃಷ್ಣ ಅಂತ. ಮೈಸೂರು ಹತ್ರ ರಂಗಸಮುದ್ರ ಅಂತ ಒಂದು ಸಣ್ಣ ಹಳ್ಳಿ ನಮ್ಮೂರು. ನಮ್ಮೂರಿನಲ್ಲಿ ಒಂದು ವಿವೇಕಾನಂದ ಅಂತ ಒಂದು ಕಾನ್ವೆಂಟ್ ಇತ್ತು. ಗೋವಿಂದ ಮೇಷ್ಟ್ರು ಅಂತ ಅಲ್ಲಿ ಟೀಚರು. ಈವ್ನಿಂಗು ಅವ್ರ ಹತ್ರ ಟ್ಯೂಷನ್ಗೆ ಹೋಗ್ತಾಯಿದ್ದೆ ನಾನು. ಅವ್ರ ಹತ್ರ ಕನ್ನಡ ಕಾದಂಬರಿಗಳ ಒಂದು ದೊಡ್ಡ ಭಂಡಾರನೇ ಇತ್ತು. ನಾನು ಅವ್ರ ಹತ್ರ ಬಾರೋ ಮಾಡ್ಕೊಂಡು ತುಂಬ ಓದ್ತಾ ಇದ್ದೆ. ಇದೇ ಥರ ನನಗೆ ಓದೋ ಒಂದು ಹುಚ್ಚು ಬೆಳೀತಾ ಹೋಯಿತು. ನಂದು ಆಗ್ತಾನೆ ಸೆಕೆಂಡ್ PU ಮುಗಿದಿತ್ತು 1997 ಜೂನ್ ತಿಂಗಳು. ನಮ್ಮೂರಿನವರ ಮಾಯಿಗೌಡಣ್ಣ ಬೆಂಗಳೂರಿನಲ್ಲಿದ್ದರು. ಅವರು ಒಂದು ಲೆಟ್ರು ಬರೀತಾರೆ, ಬೆಂಗಳೂರು ಬಂದು ನನ್ನ ಜೊತೆ ಕೆಲಸ ಮಾಡ್ತೀಯ ಅಂತ. ನಮ್ಮ ಮನೇಲೂ ಕೂಡ ಯಾವುದೇ ಅಭ್ಯಂತರ ಇಲ್ದನ್ನು ಕಳಿಸ್ಕೊಟ್ರು. ನಾನು ಬ್ಯಾಂಗ್ಳೂರು ಬಂದಿದ್ದು 1997 ಜುಲೈ 10ರಂದು. ನೆಕ್ಸ್ಟ್ ಡೇ ಹಿಂದನೇ ನಾವು MG ರೋಡ್ನಲ್ಲಿ ಇಗ್ಗಿನ್ ಬಾತಮ್ಸ್ ಅಂತ ಒಂದು ಬುಕ್ ಶಾಪ್ ಇದೆ, ಅವರು ರಿನೋವೇಷನ್ಗೋಸ್ಕರ ಕ್ಲೋಸ್ ಮಾಡಿದರು. ಆ ಟೈಮ್ನಲ್ಲಿ ಅವರು ಗೇಟ್ ಮುಂದೆ ನಾವು ಸ್ವಲ್ಪ ಒಂದು 150ರಿಂದ 200 ಅಷ್ಟು ಬುಕ್ಸ್ಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದು. He started business, which was a very, very daring thing to do 20 years ago for a villager on MG Road or Brigade Road. ನಮ್ಗೆ ಬೇರೆ ಏನು ಗೊತ್ತಿರಲಿಲ್ಲ. ಸೊ ಫಸ್ಟ್ ಬಂದು ಪ್ರೊಫೆಷನ್ ಅಂತ ಸ್ಟಾರ್ಟ್ ಮಾಡೋದಿದೆ. ನನ್ನನ್ನು ಕರ್ಸ್ಕೊಂಡಿದ್ದ ಮಾಯಿಗೌಡಣ್ಣವ್ರಿಗೂ ಕೂಡ ಅವ್ರಿಗೆ ಒಂದು ಸ್ವಂತ ರೂಮ್ ಅಂತ ಇರಲಿಲ್ಲ. ಅವ್ರ ಫ್ರೆಂಡ್ ರಾಘವೇಂದ್ರ ಅನ್ನೋರ್ಗೆ ಮಾತ್ರ ಬಾಲಕಾನಂದ ಸ್ವಾಮೀಜಿ ಮಠ ಇದೆಯಲ್ಲ, ಅವರಿಂದ ಪರ್ಮಿಷನ್ ಇತ್ತು, ಗೌಡ್ರಿಗೆ ಪರ್ಮಿಷನ್ ಇರಲಿಲ್ಲ. ಅಂಥದ್ರಲ್ಲಿ ನನ್ನನ್ನು ಕಳಿಸ್ಕೊಳ್ತಾರೆ. ಯಾಕೆ ನಮಗೆ ಅಲ್ಲಿ ಏನಾಗುತ್ತೆ ಅಂದರೆ ತಿಂಗಳಲ್ಲಿ ಒಂದು ಸಲ ಚೆಕಿಂಗ್ ಬರೋದು, ಇವ್ರಿಗೆ ಇನ್ಫಾರ್ಮೇಷನ್ ಅಲ್ಲಿಂದ ಹೆಂಗೋ ಬಂದುಬಿಡೋದು. ಪೇಜರ್ ಇತ್ತು, ರಾಘವೇಂದ್ರ ಹತ್ರ ಪೇಜರ್ ಇತ್ತು, ಪೇಜರ್ಗೆ ಮೆಸೇಜ್ ಬರೋದು. ನಾವೇನು ಮಾಡ್ತಿದ್ವಿ ಅಂದರೆ 9:30 ಒಂದು ಮೆಜೆಸ್ಟಿಕ್ ಥಿಯೇಟ್ರ್ ಇದೆಯಲ್ಲ, ಹೊಡೆದಾಕ್ಬಿಟ್ಟಿರೋದು, ಅಲ್ಲಿಗೆ ಸೆಕೆಂಡ್ ಶೋಗೆ ಹೋಗ್ಬಿಡೋದು. ಚೆಕಿಂಗ್ ಇರೋದಿಲ್ಲ. ಮುಗಿಸ್ಕೊಂಡು 1:30 ಮೇಲೆ 1 ಗಂಟೆ ಆಗೋದು. ಯೂಶಲಿ 1 ಗಂಟೆ ಬಂದು ಮನೆಗೆ ಕೊಡ್ತಾ ಇದ್ದ. We used to walk up and down MG Road, stopping there, picking up books, amazing books which you wouldn't probably find anywhere else. And you'll pick up something, Krishna would sense what you're looking at, what is what interests you, and he would say that, sir, just wait here for 5 minutes. I'll go to my godown. I have some more books which are definitely going to interest you. The shop owner is not there. You wait for the book, and he comes back with 4 books, out of which you'll end up picking 3. ಫುಟ್ಪಾತ್ನಲ್ಲಿ ತಿರ್ಗಾಡೋರು ತೊಂದರೆ ಆಗುತ್ತೆ ಅಂತ ಪೊಲೀಸ್ನವರೆಲ್ಲ ಏನು ಮಾಡೋರು ಅಂದರೆ ಕರ್ಕೊಂಡು ಹೋಗ್ಬಿಟ್ಟು ಪೆಟ್ಟಿ ಕೇಸ್ ಹಾಕೋರು. ಸ್ವಲ್ಪ ದಿನ ಹಾಕೋರು, ನಾವು ಕೋರ್ಟಲ್ಲಿ ಫೈನ್ ಕಟ್ಬಿಟ್ಟು ಬಂದು ಮತ್ತೆ ವ್ಯಾಪಾರ ಮಾಡ್ತಾರೋ. ಅದು ಸ್ವಲ್ಪ ದಿನ ಆದಮೇಲೆ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ನೈಟೆಲ್ಲ ಕುಣಿಸ್ಕೊಂಡ್ಬಿಡೋರು. ಅದಾದ ನೆಕ್ಸ್ಟ್ ಡೇ ಬಿಡೋರು. But Krishna was just a fringe presence at that point of time because Shanbag dominated our mind and our heart and our consciousness. MBA ರಿಸಲ್ಟು ಚೆನ್ನಾಗಿತ್ತು. ಕೆಲ್ಸಕ್ಕೆ ಹೋಗೋದು ಇಲ್ಲ ಇದನ್ನೇ ಕಂಟಿನ್ಯೂ ಮಾಡೋದು, ಏನೂ ಡಿಸಿಷನ್ ತೊಗೊಳಕ್ಕಾಗ್ದೇ ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ದೆ. ಅಷ್ಟರಲ್ಲಿ ಅಗಸ್ಟಿನ್ ಅಂತ ಒಬ್ಬರು ಸೆಕ್ಯೂರಿಟಿ, ಶೃಂಗಾರ್ ಕಾಂಪ್ಲೆಕ್ಸ್ನಲ್ಲಿ ಸೆಕ್ಯೂರಿಟಿ, ಅವರೇ ಬಂದು ಇಲ್ಲೊಂದು ಚಿಕ್ಕದಾಗಿ ಜಾಗ ಖಾಲಿ ಇದೆ, ಏನಾದ್ರು ಅಂಗಡಿ ಓಪನ್ ಮಾಡ್ತೀರಾ ಅಂತ ನನ್ನ ಕೇಳಿದರು. ನಾನು ಹೋಗಿ ನೋಡಿ ಇಮಿಡಿಯೇಟ್ಲಿ ಒಪ್ಕೊಂಡೆ. 100 ಸ್ಕ್ವೇರ್ ಫೀಟ್ ಇತ್ತು. ಅಷ್ಟರಲ್ಲಿ ನನ್ನ ಹತ್ರ ರೂಮ್ನಲ್ಲಿ ಒಂದು 1000 ಚಿಲ್ಲರೆ ಒಳ್ಳೆ ಬುಕ್ಸ್ಗಳಿತ್ತು. ಅದರಲ್ಲೇ ನಾನು ಬುಕ್ವರ್ಮ್ನ 2004 ಏಪ್ರಿಲ್ನಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ನಮಗೆ ಕೃಷ್ಣಂದು ಪ್ರಪೋಸಲ್ ಬಂದಾಗ ಬುಕ್ ಶಾಪ್ ಇಟ್ಕೊಂಡಿದ್ದಾರೆ ಅಂದಿದ ತಕ್ಷಣ ನಮ್ಮ ಮೈಂಡಲ್ಲಿ ಏನಿತ್ತು ಅಂದರೆ, ಸೊ ಬುಕ್ಸ್ ಅಂದರೆ ಸ್ಟೇಷ್ನರಿ, ನಾವೆಲ್ಲ ಒಂದು ಪೆನ್ನು ಪೆನ್ಸಿಲ್ ಎಲ್ಲ ತೊಗೊಳಕ್ಕೆ ಬುಕ್ ಶಾಪ್ಸ್ಗೆ ಹೋಗ್ತಿದ್ವಲ್ಲ. ಸೊ ನನ್ನ ಕಲ್ಪನೆ ಆಗಿತ್ತು.
ಸೊ ಆಫ್ಟರ್ ನಮ್ದು ಎಂಗೇಜ್ಮೆಂಟ್ ಆದಮೇಲೆ ಒಂದಿನ ಅಂಗಡಿ ಕರ್ಕೊಂಬಂದಾಗೆ ಗೊತ್ತಾಯಿತು ಇದು ಒಂದು ಬುಕ್ಸ್ ಪ್ರಪಂಚ ಇದೆ, ಈ ಥರನೂ ಇದೆ ಬುಕ್ಸ್ ಅಂತಾನೆ ಗೊತ್ತಾಗಿದ್ದೆ ನನಗೆ ಅವತ್ತು. There was a kind of a small room he had, 2 small rooms he had in the Shingar shopping center that were dense with books, and books would often follow you. My favorite part is digging up the old books which is not available anywhere on the internet. Like, where do you find a book like this, Tolstoy and his wife? ಅವ್ರ ಎಫರ್ಟ್ಸ್ ಹಾಕಿ ಒಂದೊಂದು ಬುಕ್ಕೂ ಅವರು ಸೆಲೆಕ್ಟ್ ಮಾಡಿ ಅದನ್ನು ತೊಗೊತಾರೆ. ಈ ಸ್ಟೋರಲ್ಲಿ 135 ಕ್ಯಾಟಗರಿ ಬುಕ್ಸ್ ಇದೆ. ಇವನ್ ಏನು ಈ ಬುಕ್ಸ್ ಯಾವ ಸೆಕ್ಷನ್ಗೆ ಇಡ್ಬೋದು ಅನ್ನೋದು ನಾನು ಇಲ್ಲಿಂದ ನಾನು ಕಲ್ತಿದ್ದೀನಿ. ಇವಾಗ ಒಬ್ಬರು ಶೆಣೆ ಅಂತ ಜಯನಗರದಿಂದ ಬರೋರು, ಸುಮಾರು 65 ವರ್ಷ ಆಗಿತ್ತು ಅವ್ರಿಗೆ. ಅವರು ಸ್ಪಿರಿಚುವಲ್ ಸೆಕ್ಷನಲ್ಲಿ ಬ್ರೌಸ್ ಮಾಡ್ತಾಯಿದ್ರು. ಇದ್ದಕ್ಕಿದ್ದಂಗೆ ಹೊರಗಡೆ ಹೋಗ್ಬಿಟ್ಟು ಚಪ್ಪಲ್ ಬಿಟ್ಬಿಟ್ಟು ಬಂದುಬಿಟ್ಟು ಬುಕ್ಸ್ನ ಬಿಲ್ಡಿಂಗ್ ತೊಗೊಂಡು ಬಂದರು. ಅವ್ರು ಹೇಳಿದರು, ಇದು ತುಂಬ ವರ್ಷದಿಂದ ನಾನು ಹುಡುಕ್ತಾ ಇದ್ದೆ, ಮೋರ್ ದೆನ್ ಎ ಡಿಕೇಡ್, ನನಗೆ ಎಲ್ಲೂ ಸಿಕ್ಕಿರಲಿಲ್ಲ, ಇವತ್ತು ಸಿಕ್ತು. ಮತ್ತು ನಾವು ಎಷ್ಟೊಂದು ಜನ ಕಸ್ಟಮರ್ಸು ಅವ್ರ ಮನೇಲಿದ್ದದ್ದು ಜಾಗ ಇಲ್ಲ, ಸ್ಪೇಸ್ ಪ್ರಾಬ್ಲಮ್ ನೋಟು ಬಂದು ಎಕ್ಸ್ಚೇಂಜ್ ಮಾಡೋರು. ತುಂಬ ಬುಕ್ಸ್ ಬರ್ತಾಯಿತ್ತು. ಮತ್ತು ಬುಕ್ಸ್ ಸೆಲೆಕ್ಷನ್ ಮಾಡ್ಕೊಳ್ಬೇಕಾದ್ರೆ ಅದು ಒಂದೊಂದು ಸಲ 1 hour 1.5 hour ಆಗೋಗಿರುತ್ತೆ, ಗೊತ್ತೇ ಆಗಿರಲ್ಲ. ಪರ್ಸ್ನಲ್ ಲೈಫ್ಗಿಂತ ಅವ್ರಿಗಿದೆ ಪ್ರಪಂಚ. ಬುಕ್ಸ್ 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 ಅದೇ ಪ್ರಪಂಚ ಅವ್ರಿಗೆ. ಅಂಗಡಿನೇ ನಾವು ಎಲ್ಲಾದರೂ ಹೋಗಿದ್ರು ಹಾಫ್ ಅನ್ ಅವರ್ ಟೈಮ್ ಸಿಕ್ಕಿದ್ರು ಅರ್ಧ ಗಂಟೆ ಅಂಗಡಿಗೆ ಹೋಗ್ಬಿಟ್ಟು ಬಂದುಬಿಡ್ತೀನಿ ಅಂತಾರೆ. ಅವ್ರಿಗೆ ಇಲ್ಲಿಗೆ ಬಂದರೆ ಅವ್ರಿಗೊಂಥರ ಸಮಾಧಾನ. And I feel like this is something, like, especially I'm somebody who's originally from Hyderabad, but Bangalore has been my home for many years. And Hyderabad in comparison does not have these beautiful old family-run bookstores. They don't have all these different genres. You can't like walk around surrounded by shelves and shelves of books of every size, shape, and description, every possible topic. Since it's just like in the middle of the city, we just make random plans and come and spend a few hours here. There's space for you to just sit and read. Whenever we walk into Bookworm, we just go for the fiction section. That is where we start our discovering the books. Regional section, I buy books for my mom. She stays in village, so she tells me to buy books from here. One of the joys of Krishna's store is that you have to buy the book when you see it, because you might never see it again. Krishna will always be there, but that particular book that you've been waiting to see for, it might be just there on that Thursday. You happen to come on that Thursday, the book and you meet, and there's this wonderful sort of chemistry. ತುಂಬ ಜನ ಬಂದುಬಿಟ್ಟು ಯಾವುದಾದ್ರು ಒಳ್ಳೆ ಬುಕ್ ಸಜೆಸ್ಟ್ ಮಾಡಿ ಫಸ್ಟ್ ಟೈಮ್ ತೊಗೊಳ್ತಾ ಇದ್ದೀವಿ ಅಂತ. Krishna has seen to it that whoever comes here finds what he wants. Now this is a mystery to me. I mean, how does he do it? ಎಷ್ಟು ಬೇರೆ ಕಡೆಗೆ ಹೋದರೆ ಬುಕ್ಸ್ ಕೇಳ್ತಾರೆ, ಒಂದು ಬುಕ್ ಚೆಕ್ ಮಾಡಬೇಕು ಅಂತಂದರೆ ಅವರು ಸಿಸ್ಟಮ್ಗೆ ಹೋಗಿ ಎಂಟ್ರಿ ಮಾಡಿ ಏನೇನೋ ಕೇಳ್ತಾರೆ, ಅವರು ಅಲ್ಲಿದೆ ಇಲ್ಲಿದೆ ಅಂತ ಹುಡುಕ್ತಾರೆ. ಬಟ್ ನಾವು ಆ ಟೈಮ್ ತೊಗೊಳ್ಳಲ್ಲ. ಇಲ್ಲಿ ಆಟೋಮೆಟಿಕಲಿ ಈ ಬುಕ್ಸ್ ಇದೆ, ಓಕೆ ಡನ್ ಅಂದ್ಬಿಟ್ಟು ವಿತಿನ್ 1 minute ನಾವು ಬುಕ್ಸ್ ಕೊಡ್ತೀವಿ. ನಮ್ಮ ಹತ್ರ ಡಾಟಾಬೇಸ್ ಇಲ್ಲದೆ ಇರೋದೇ ಒಂದು ಒಳ್ಳೆ ಅಡ್ವಾಂಟೇಜು. ನಮ್ಮಲ್ಲಿರೋ ಎಲ್ಲ ಸ್ಟಾಫ್ ಕೂಡ 14-15 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರು. ಅವಾಗ್ಲಿಂದನೂ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಅವಾಗವಾಗ ರ್ಯಾಕ್ಸ್ ಎಲ್ಲ ಕ್ಲೀನ್ ಮಾಡ್ಕೋ ಟೈಮಲ್ಲಿ ಬುಕ್ಸ್ ಎಲ್ಲನೂ ಆಥರು ಟೈಟಲ್ ಎಲ್ಲ ನೋಡ್ಕೊಂಡಿರ್ತಾರೆ. ಬುಕ್ಸ್ ಅಂಗಡಿಲಿದೆ ಅನ್ನೋದಾದರೆ ಆ ಬುಕ್ಸ್ನ ಕೊಡ್ತೀವಿ. ಇಲ್ಲ ಅಂದರೆ ಅವ್ರದ್ದು ನಮ್ಮದು ಒಂದು ಡೈರಿ ಇದೆ ಬುಕ್ವರ್ಮಲ್ಲಿ. ಸೊ ಅವ್ರದ್ದು ಹೆಸರು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ತೊಗೊಂಡು ಬಂದಿದ ತಕ್ಷಣ ಆ ಬುಕ್ನ ನಾವು ಕಸ್ಟಮರ್ಗೆ ಕಾಲ್ ಮಾಡ್ತೀವಿ. ಸೊ ನೀವು ಕೇಳಿದ ಬುಕ್ ಇದು ಬಂದಿದೆ, ಯು ಕ್ಯಾನ್ ಕಮ್ ಅಂತ. ಇವಾಗ ಡನ್ಝೋ ಸ್ವಿಗ್ಗಿ ಇರೋದ್ರಿಂದ ಒಬ್ಬೊಬ್ರು ಡನ್ಝೋ ಸ್ವಿಗ್ಗಿ ಮಾಡಿಸ್ಕೊತಾರೆ, ಒಬ್ಬೊಬ್ರು ಅಂಗಡಿಗೆ ಬಂದು ತೊಗೊತಾರೆ. 1-2-3 ಪುಸ್ತಕಗಳು ನನಗೆ ಜ್ಞಾಪಕ ಇರೋ ಹಾಗೆ ನೋಡಿದ್ರೆ, ಕಾನ್ಫ್ಯೂಷಿಯಸ್ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ನನಗೆ ಪುಸ್ತಕ ಬೇಕಾಗಿತ್ತು. ಸಾಕಷ್ಟು ಬೇರೆ ಬೇರೆ ಊರುಗಳಲ್ಲಿ ಅಥವಾ ಬೇರೆ ಬೇರೆ ಅಂಗಡಿಗಳು ನೋಡಿದ್ದೆ, ಎಲ್ಲೂ ಇರಲಿಲ್ಲ. ಇವ್ರ ಕಡೆ ಹೇಳಿಬಿಟ್ಟು ಹೋಗಿದ್ದೆ ನಾನು. ಒಂದು ದಿವಸ ಬೆಳಗ್ಗೆ ಫೋನ್ ಮಾಡಿ, ನಿಮ್ಮ ಪುಸ್ತಕ ಬಂದಿದೆ, ದಯವಿಟ್ಟು ಬನ್ನಿ ಅಂದರು. ಅದಕ್ಕಾದಂಥ ಸಂತೋಷ ನನಗೆ ತಡೆಯೋಕ್ಕಾಗದೇ ಇರೋವಂಥದ್ದು. ಬುಕ್ವರ್ಮ್ನ ಜನ ಏನಕ್ಕೆ ಇಷ್ಟಪಡ್ತಾರೆ ಅಂದರೆ, ನಾವು ಕೊಡೋ ಸರ್ವಿಸ್. ನಮ್ಮ ಹತ್ರ ಇಲ್ಲ ಅಂದ್ರೂ ನಾವು ಬುಕ್ಸ್ನ ಸೋರ್ಸ್ ಮಾಡಿ ಕಸ್ಟಮರ್ಸ್ಗೆ ತಲುಪಿಸೋ ಪ್ರಯತ್ನ ಅಂತ ಮಾಡ್ತೀವಿ. ಒಂದು ರೀಸನಬಲ್ ರೇಟು, ಇನ್ನೊಂದು ತುಂಬ ರೇರ್ ಕಲೆಕ್ಷನ್ಸ್ ಇದೆ. ಮತ್ತು ವಾಪಸ್ ತಂದು ಕೊಟ್ಟರೆ ಅರ್ಧ ಬೆಲೆ ತೊಗೊಂಡು ಸ್ಟೋರ್ ಕ್ರೆಡಿಟ್ ಕೊಡ್ತೀವಿ ಅವ್ರಿಗೆ. He's so helpful, and he makes that extra effort to find an author that we ask him to, that he may not have been familiar with, and then a few months pass and I can hear him recommending that author and their books to other people. So it's not that he's just sort of getting it for the sake of getting it, but he actually then realizes the significance of
a particular book that was liked by maybe JP or me. ಸೊ ಅದೆಲ್ಲ ನಮ್ಮ ಕಸ್ಟಮರ್ಗೆ ಇಷ್ಟ ಆಗಿ ನಮ್ಮ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇದೆ. ಸೊ ಅದೇ ನಮಗೆ ಇನ್ನೂ ಜಾಸ್ತಿ ಎಫರ್ಟ್ ಆಗಿ ಇನ್ನೂ ಜಾಸ್ತಿ ಕೆಲಸ ಮಾಡೋದಕ್ಕೆ ಎನ್ಕರೇಜ್ ಮಾಡುತ್ತೆ. The very first book that I purchased from Krishna was Breakfast of Champions by Kurt Vonnegut, and I just went and looked at that date the other day, and coincidentally it was exactly 20 years and a month to this day in Jan of 2002. 3-4 times I come here, I pick up, Purnachandra Tejasvi books. I ask these guys for Purnachandra Tejasvi books. Whatever they have, they give to me. Then the next time I come, they have a surprise for me where they have found an old copy of Purnachandra Tejasvi's book, autographed by him. And they're like, no, you take it. You like him so much. We are not going to charge you. This is a gift. So it's not really the money. It's, they are passionate and they see someone passionate. They want to be with them and they kind of guide them through, show them the light, the direction, whatever it is. It has been absolutely amazing. And also in Saturdays and Sundays, they have the author talk shows or book launch where you get to meet many big shot authors from Bangalore. ಎಷ್ಟೊಂದು ಬುಕ್ ಕ್ಲಬ್ಸ್ ನಮ್ಮ ಜಾಗನ ಮೀಟಪ್ಗೋಸ್ಕರ ಯೂಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೊಂದು ಜನ ಆಥರ್ಗಳು ಬರ್ತಾರೆ, ಅವ್ರು ಹೊಸ ಬುಕ್ ಬರೆದಿರ್ತಾರೆ. ಆ ಬುಕ್ನ ಓದೋಷ್ಟು ಟೈಮ್ ನಮಗಿರಲ್ಲ. ಸೊ ಅವ್ರ ಜೊತೆ ಪ್ಲಾಟ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ, ಆ ಬುಕ್ ಬಗ್ಗೆ ತಿಳ್ಕೊಳ್ತೀವಿ. ಯಾಕೆಂದರೆ ನಾವು ಬುಕ್ಸ್ನ ಇನ್ನೊಬ್ರಿಗೆ ಸಜೆಷನ್ ಮಾಡಬೇಕಾದ್ರೆ ಬುಕ್ಸ್ ಬಗ್ಗೆ ತಿಳ್ಕೊಂಡಿರಬೇಕು. So it's a wonderful profession. We don't meet such people who is a great Aradhaka of Goddess Saraswati. ನಮ್ಮದೇ ಒಂದು ವೇರ್ ಹೌಸ್ ಮಾಡ್ಕೊಂಡು ವೆಬ್ಸೈಟ್ ಲಾಂಚ್ ಮಾಡೋಕ್ಕೆಲ್ಲ ರೆಡಿ ಆಗ್ತಾ ಇದೆ. ಮೋಸ್ಟ್ ಪ್ರಾಬ್ಲಿ ಈ ಇಯರ್ ಎಂಡಲ್ಲಿ ಒಂದು ಬುಕ್ವರ್ಮ್ ಆ್ಯಪ್ ಮತ್ತು ವೆಬ್ಸೈಟ್ ಲಾಂಚ್ ಮಾಡ್ತೀವಿ. ಆವತ್ತು ಫುಟ್ಪಾತಲ್ಲಿ ಸ್ಟ್ರೀಟಿಂದ ಹಾಕಿ ಇವತ್ತು 2 ಫ್ಲೋರ್ ಅಂಗಡಿ ಮಾಡಿದ್ದಾರೆ. ಅಷ್ಟು ಕಷ್ಟಪಟ್ಟು ಶ್ರಮ ಪಟ್ಟಿದ್ದಾರೆ. ಇವತ್ತು ಕಲೆಕ್ಷನಲ್ಲಿ ಬೆಂಗಳೂರಲ್ಲಿ ನಂಬರ್ 1 ನಮ್ಮದು. 14 ವರ್ಷದಲ್ಲಿ ನಾನು ನೋಡಿರೋದು ಪ್ರಕಾರ ಹೇಳೋದಾದರೆ ಇವಾಗ ಹೆಚ್ಚು ಕಮ್ಮಿ ಒಂದು 1.5 2 ಲಕ್ಷ ತನಕ ನಮ್ಮದು ಕಲೆಕ್ಷನ್ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಕಸ್ಟಮರ್ಸು ಬಿಲ್ಡಪ್ಪು ಸಹ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತದೆ. ಪುಸ್ತಕನೇ ಓದಲ್ಲ, ಪುಸ್ತಕನೇ ಮಾರಾಟ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಸಂಸ್ಥೆ 25ನೇ ವರ್ಷ ಆಚರಿಸ್ತಾ ಇರೋದು ಭಾಳ ಸಂತೋಷ. ಅದು ಓದುಗರಿಗೆ. For me it became like a mecca of sorts where I knew that each time I went there I would find something marvelous. Spirit, I feel, of Premier and of Shanbag sir lives on in Bookworm. Bookworm is just a bookstore ansala nange. Bookworm is an institution. I don't think that Bangalore's book culture would be anywhere near as rich as it is without Bookworm. He is a paricharaka. He is someone who sort of celebrates books. He distributes books. He just does not sell books. That is very, very important to remember about Krishna. So one of my wishes is, Krishna, don't close your store at least as long as I'm alive, and hopefully you'll go on to, even after I'm dead, to continue to be the place where my children go to for their own books. The more things change, the more they remain the same. The place has changed, collections have increased, the location has increased, but the people behind it, Krishna at the center of it all, has not changed one wee bit. Blossom and Bookworm are 2 jewels of Bangalore. They're the 2 best bookstores in the country. And I think this is Krishna's brilliance. He doesn't play the flute, I assure you, but he does everything else. In 100 years from now, well, not us, but somebody else will be sitting here talking about Bookworm in the same tones. ಒಂದ್ಸಲ ಬುಕ್ ಶಾಪ್ ಒಳಗಡೆ ಬಂದರೆ ಅದು ಬೇರೆ ಲೆವೆಲ್ ಎನರ್ಜಿ ಇರುತ್ತೆ. ಇಲ್ಲಿ ಕಸ್ಟಮರ್ ಜೊತೆ ಮಾತಾಡೋದು, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ತಿಳ್ಕೊಳ್ಳೋದು, ಲೈಫ್ ಬಗ್ಗೆ ಆಗಲಿ ಅಥವಾ ಒಂದು ಬೇರೆ ಬೇರೆ ವಿಷಯಗಳ ಬಗ್ಗೆ ಆಗಲಿ, ಅದು ನನಗೆ ತುಂಬ ಇಷ್ಟವಾದದ್ದು. ನಂದು ಮದುವೆ ಆಗಿ ಇವಾಗ ಆಲ್ಮೋಸ್ಟ್ 12 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಜೂನ್ ಬಂದರೆ. ಸೊ ಆಲ್ಮೋಸ್ಟ್ 10 ಇಯರ್ಸಿಂದ ಬರ್ತಾ ಇದ್ದೀನಿ ಅಂಗಡಿಗೆ ನಾನು. ಇಟ್ಸ್ ಎ ನೈಸ್ ಎಕ್ಸ್ಪೀರಿಯನ್ಸ್ ಬೀಯಿಂಗ್ ಇನ್ ಎ ಬುಕ್ ಶಾಪ್. ಅದು ಕಸ್ಟಮರ್ ಹೇಳ್ತಾರಲ್ವ, ಕಲೆಕ್ಷನ್ ನಿಮ್ಮದು ಡಿಫ್ರೆಂಟ್ ಆಗಿದೆ, ಅಂಗಡಿ ತುಂಬ ಚೆನ್ನಾಗಿದೆ, ಮತ್ತು ಅವ್ರ ಕೃಷ್ಣಂದು ಸಿಂಪ್ಲಿಸಿಟಿ, ಅವ್ರದ್ದು ನೇಚರು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಕಸ್ಟಮರ್ಸ್ಗೆ. ಈ 25 ವರ್ಷದಲ್ಲಿ ನಮಗೆ ಜಾಸ್ತಿ ತೃಪ್ತಿ ಕೊಡೋದು ಅಂತಂದರೆ ಕಸ್ಟಮರ್ ಎಕ್ಸೈಟ್ಮೆಂಟ್. ನಮ್ಮ ಕಸ್ಟಮರ್ಸ್ಗಳಿಗೆ ಅದೊಂದು ಸೇವೆ ಮಾಡೋ ಒಂದು ಸೌಭಾಗ್ಯ ನಮಗಿದೆ. ಥ್ರೂಔಟ್ ಇಂಡಿಯಾ ಇದೇ ಒಂದು ಸೇವೆನ ಕಂಟಿನ್ಯೂ ಮಾಡಬೇಕನ್ನೋ ಒಂದು ಕನಸಿನಿಂದ ಪ್ರತಿದಿನ ನಾವು ಬುಕ್ವರ್ಮ್